ಹಿಂದೆ ಒಂದು ಸತಿ ರಾತ್ರಿ ಹೊತ್ತ ಕಣ್ಣು ಒಂದು ವೈಟು ಒಂದು ಕೆಂಪು ಅಂತ ಬರೆದಿದೆ. ಅದಾದಮೇಲೆ ಯಾಕೋ ಸರಿ ಹೋಗ್ತಿಲ್ಲ, ಅದು ಅರ್ಥ ಆಗ್ತದೆ ಇಲ್ಲೋ. ಅದು ಕರೆಕ್ಟ್, ಒಂದು ವೈಟು ಒಂದು ಕೆಂಪು ಅಂತ ನಿಮಗೆ ಮಾತ್ರ ಬರೆಯೋಕ್ಕಾಗತ್ತೆ, ಅದು ಇರಲಿ. ಅದನ್ನು ಆ ಖುಷಿಗೆ ಹೋಗಿ ಆತನೇ ಹಾಡಿದ್ದ ಅದನ್ನ. ಈ ಥರದ ಹಲವಾರು ಡ್ರಾಮಾ ನಿರ್ದೇಶನ ಮಾಡಬೇಕಾದ್ರಿಂದ ಹಿಡಿದು ಬೇರೆ ಬೇರೆ ಸಿನಿಮಾಗಳಿಗೆ ಬಿಸಿಲು ಕುದುರೆ ಜೊತೆಗೆ ಬೇರೆ ಬೇರೆ ಹಾಡುಗಳನ್ನು ಬರೆಯೋ ಸಂದರ್ಭದಲ್ಲಿ ಒಂದು ಹಾಡಿಗೆ ಎಷ್ಟು ಒದ್ದಾಡ್ತಾನೆ ಆತ. ಇದನ್ನು ಕೇಳಬೇಕು ಜನ, ಹಿಂಗೆ ಮಾಡಿದ್ರೆ ಕೇಳ್ತಾರೆ, ಇಲ್ಲಾಂದರೆ ಕೇಳಲ್ಲ. ಇವೆಲ್ಲ ಒದ್ದಾಟ ಇದೆ ಒಳಗಡೆ. ಆವಾಗ ಎಷ್ಟಿತ್ತೋ ಅದ್ರ 10,000 ಪಟ್ಟು ಇವಾಗಿದೆ. ಒಂದು ಹಾಡನ್ನು ಹಂಗೆ ಹಾಕಿ ಮಿಕ್ಸಿಗೆ ಹಿಂಗೆ ಹಾಕಿ ನಾನು ಜನಕ್ಕೆ ಕೇಳಿಸ್ತೀನಿ. ಆಮೇಲೆ ಒಂದು ರಾಷ್ಟ್ರ ಮಟ್ಟದ ಸಿನಿಮಾ, ಜಾಗತಿಕ ಮಟ್ಟದ ಸಿನಿಮಾಗೆ ಏನು ಶ್ರದ್ಧೆ ಬೇಕೋ ಆ ಶ್ರದ್ಧೆನ ಮೀರಿ ಎಷ್ಟೋ ದಶಕಗಳಿಗಾಗೋಷ್ಟು ಶ್ರದ್ಧೆ ಆತನಲ್ಲಿದೆ, ಹಠ ಆತನಲ್ಲಿದೆ, ಒಂದು ಅಸಾಧಾರಣ ಕನಸುಗಳು ಆತನಲ್ಲಿದೆ. ಆಮೇಲೆ ಆ ಕನಸುಗಳನ್ನೆಲ್ಲವನ್ನು ಬೆನ್ನು ಹತ್ತಿ ಬೇಟೆ ಆಡೋ ತಾಕತ್ತು ಕೂಡ ಇದೆ. ಅವೆಲ್ಲ ಸೇರಿದ್ದು ಸಣ್ಣ ರಿಸಲ್ಟ್ ಇದು ತಬಾಹಿ. ಸರ್, ಈ ಹಾಡಿನ ಸಾಲುಗಳನ್ನು ನೋಡಿ ಏನು ಹೇಳಿದ್ರು ಯಶ್ ಅವರು? ಅದು ಹೇಳಿದ್ನಲ್ಲ, ಕವಿ ಹೃದಯ ಮತ್ತು ತಬಾಹಿ ಅನ್ನೋದು ಕಾಮನ್ನಾಗಿ ಎಲ್ಲ ಭಾಷೆಯಲ್ಲೂ ಇರಬೇಕು. ಏನಾಯಿತು ಅಂದರೆ ಅಲ್ಲಿ ಒಂದು ಕವಿ ಸಮ್ಮೇಳನವೇ ಆಗೋಯ್ತು ಉತ್ತರ ಭಾರತದಲ್ಲಿ. ಬೇರೆ ಬೇರೆ ಭಾಷೆ ಎಲ್ಲ ಕವಿಗಳು ಸೇರ್ಕೊಂಡಿದ್ವಿ. ಅದು ಹೆಂಗಿರುತ್ತೆ ಅಂದರೆ, ಈ ಬೀದಿಲಿ ನಿಂತ್ಕೊಂಡು ಕೂಗಿದ್ರೆ ಆ ಬೀದಿಯಿಂದ ಒಂದು ಸೌಂಡು ಬರುತ್ತಲ್ಲ, ನನಗೆ ಅರ್ಥ ಆಯಿತು ಅಂತ. ಈ ಬೀದಿಲಿ ಒಂದು ಹಕ್ಕಿ ಕೂಗಿದ್ರೆ ಆ ಬೀದಿನ ಒಂದು ಹಕ್ಕಿ ಕುಯ್ 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 ಅಂದಂಗೆ ಒಬ್ಬ ಕವಿ ಮನಸ್ಸಲ್ಲಿ ಏನು ಓಡ್ತಿದೆ ಇನ್ನೊಬ್ಬ ಕವಿಗೆ ಗೊತ್ತಾಗುತ್ತೆ. ಆ ಕಾಂಪಿಟೇಷನ್ಗೆ ಬಿದ್ದು ನಿನಗಿಂತ ನಾನು ಚೆನ್ನಾಗಿ ಬರಿಬೇಕು, ನನಗಿಂತ ನೀನು ಚೆನ್ನಾಗಿ ಬರಿಬೇಕು ಅಂತ ಬಿಟ್ಬಿಟ್ಟ ಒಬ್ಬರ ಮೇಲೆ ಒಬ್ರಿಗೆ. 5-6 ಜನ ಇದ್ವಿ. ಜೊತೆಗೆ ವಿಶಾಲ್ ಮಿಶ್ರಾ ಅನ್ನೋದೊಂದು ಅಖಂಡ ಪ್ರತಿಭೆ. ಅದು ಸಂಗೀತದ ಒಳ ಹೊರಗೂ ಗೊತ್ತು ಆ ವ್ಯಕ್ತಿಗೆ. ಕಂಪೋಸರ್ ಕೂಡ, ಆತನೇ ಗಾಯಕ. ಎಲ್ಲ ಭಾಷೆಯಲ್ಲೂ ಅವರೇ ಹಾಡಿರೋದು ವಿಶಾಲ್ ಮಿಶ್ರಾ. ಇನ್ನು ಯಶ್ದು ಮತ್ತು ವಿಶಾಲ್ ಮಿಶ್ರಾ ಅವ್ರದ್ದೊಂದು ಅವಿನಾಭಾವ ಸಂಬಂಧ. ಈ ಹಾಡು ಕೇಳ್ತಿದ್ದಂಗೆ ಅನಿಸಿದ್ದು ಕಿವಿಗೆ ಹಿಂಗೆ ಒಳಗೆ ಹೋದರೆ ಹೊರಗೆ ಬರಲ್ಲ ಕಣ, ಅಷ್ಟು ಮುದ್ದಾಗಿದೆ. ವಿಜುವಲ್ಸ್ ನೋಡಿದ್ವಿ. ಒಬ್ಬೊಬ್ಬ ಕವಿಗೂ ಜಿದ್ದಿ ಬಿತ್ತು. ನೀ ಮೊದಲು, ನಾ ಮೊದಲು, ನಂದು ಚೆನ್ನಾಗಿದೆ, ನಿಂದು ಚೆನ್ನಾಗಿದೆ. ಅದು ಅಷ್ಟು ಕಾಂಪಿಟೇಷನ್ಗಳು. ಒಬ್ಬರು ಹಾಡನ್ನು ಇನ್ನೊಬ್ಬರು ಬರೆದದ್ದು ಅದನ್ನು ಹಾಡ್ಬೇಕಾದ್ರೆ ನಾವೆಲ್ಲ ಕೂತಿದ್ದೀವಿ ಅಲ್ಲಿ. ಒಂದು ಕನ್ನಡದ ಹಾಡಬೇಕಾದ್ರೆ ದೇಶದ ಸುಮಾರು ಕವಿಗಳಲ್ಲಿ ಕೂತಿದ್ದಾರೆ. ಅದು ತುಂಬ ಅಪರೂಪದ ಘಳಿಗೆ. ಅದು ಹಂಗಾಗಲ್ಲ ನಾರ್ಮಲಿ ಯಾವ ಸಿನಿಮಾಗೂ.